ಅಣ್ಣ ಇದರಲ್ಲಿ ಏನು ಬರ್ದಿದೆ ಸ್ವಲ್ಪ ಹೇಳಿ ಅಣ್ಣ. ಅಣ್ಣ ಇದರಲ್ಲಿ ಏನು ಬರ್ದಿದೆ ಅಂತ ಸ್ವಲ್ಪ ನೀವಾದರೂ ನೋಡಿ ಹೇಳ್ತೀರಾ ಅಣ್ಣ? ಕನ್ನಡದಲ್ಲಿದೆ, ತಗೊಂಬಗ ನೋಡಿ ಹೇಳು. ಸರಿ, ಇದರಲ್ಲಿ ಏನು ಬರ್ದಿ ಅಂತ ತಿಳ್ಕೊಂಡು ನೀನೇನು ಮಾಡ್ತೀಯಾ? ಅಣ್ಣ ಹೇಳೋ ಆಗಿದ್ರೆ ಹೇಳಿ, ಇಲ್ಲ ಬೇರೆಯವ್ರನ್ನ ಕೇಳ್ತೀನಿ, ಹೂ ಬೇರೆ ಮಾರಬೇಕು. ಏಯ್ ಹೋಗೋ, ಇರೋ ಮಗ, ಇವನೇನು ಹಿಂಗೆ ಮಾತಾಡ್ತಾನೆ? ಇರೋ ನೇತ್ರದಾನ ಮಹಾದಾನ ಅಂದರೆ ಕಣ್ಣನ್ನು ದಾನ ಮಾಡೋದು ಶ್ರೇಷ್ಠ ದಾನ ಮತ್ತು ಮಹಾದಾನ ಅಂತ ಬರ್ದಿದೆ ಇದರಲ್ಲಿ. ಕಣ್ದಾನ ಮಾಡಿಬಿಟ್ರೆ ನಾವೇಗೆ ನೋಡೋದು? ಕಣ್ಣು ದಾನ ಮಾಡೋದು ಅಂದರೆ ನಾವು ಬದುಕಿರೋವಾಗ ಮಾಡೋದಲ್ಲ, ನಾವು ಸತ್ತ ಮೇಲೆ ಮಾಡೋದು. ಮಗ, ನನ್ನ ಕಾಲು ನೋವ್ತಿದೆ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಸರಿ, ಅಲ್ಲಿ ಕುತ್ಕೊಂಡು ಮಾತಾಡೋಣವಾ? ನಾವು ಕಣ್ದಾನ ಮಾಡಿದ್ರೆ ಅದನ್ನೇನು ಮಾಡ್ತಾರೆ? ನಾವು ಸತ್ತ ಮೇಲೆ ಅದನ್ನು ಯಾರು ತೊಗೊಂಡೋಗ್ತಾರೆ? ನಾವು ಸತ್ತಿದ್ದೀವಂತ ಅವ್ರಿಗೆ ಗೊತ್ತಾಗುತ್ತೆ. ನೋಡು ಶಿವು, ಕಣ್ಣು ದಾನ ಮಾಡೋಕ್ಕೆ ಇಷ್ಟಪಡೋರು ಹತ್ತಿರ ಇರೋ ಯಾವುದಾದ್ರೂ ಒಂದು ಕಣ್ಣು ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿ ನಿನ್ನ ಹೆಸರು, ನಿನ್ನ ಫ್ಯಾಮಿಲಿ ಡೀಟೇಲ್ಸು, ಫೋನ್ ನಂಬರ್, ಅಡ್ರೆಸ್ ಎಲ್ಲದನ್ನು ಫಾರ್ಮ್ ಫಿಲಪ್ ಮಾಡಿ ಕೊಡಬೇಕು. ಆವಾಗ ಅವರು ನಿಮಗೊಂದು ಫೋನ್ ನಂಬರನ್ನು ಕೊಡ್ತಾರೆ. ಅದನ್ನು ನಾನು ಕಣ್ಣು ದಾನ ಮಾಡ್ತಾಯಿದ್ದೇನೆ ಅಂತ ನಿಮ್ಮ ಮನೆಯವ್ರಿಗೂ ತಿಳಿಸಿರಬೇಕು. ನಾನು ಸತ್ತ ಮೇಲೆ ಅವರು ಬಂದು ನನ್ನ ಕಣ್ಣು ತೊಗೊಂಡು ಹೋಗ್ತಾರೆ ಅಂತ ಕೂಡ ಅವ್ರಿಗೆ ಹೇಳಿರಬೇಕು. ಅರ್ಥ ಆಯಿತಾ? ಓ ಇಷ್ಟೆಲ್ಲ ಇದೆಯಾ? ಸರಿ ಅಣ್ಣ, ಸಿಗ್ನಲ್ ಬಿಡ್ತು. ಏಯ್ ಇಷ್ಟೊತ್ತು ಹೇಳಿ ಟೈಮ್ ವೇಸ್ಟಾ? ಇರಲಿ ಬಿಡು ಮಗ, ಒಬ್ರಿಗೆ ಒಂದು ಒಳ್ಳೆ ವಿಷಯ ಹೇಳ್ದಂಗೆ ಆಯ್ತಲ್ವಾ? ಅಲ್ಲ ಮಗ, ನಂಗೊಂದು ಡೌಟು. ಕಣ್ಣಾಸ್ಪತ್ರೆಲೇ ದಾನ ಮಾಡಬೇಕಾ? ಹೌದು ಮಗ, ಕಣ್ಣು ಹಾಸ್ಪಿಟ್ಲಲ್ಲೇ ದಾನ ಮಾಡಬೇಕು. ಐ ಹಾಸ್ಪಿಟಲಲ್ಲೇ ಐ ಬ್ಯಾಂಕ್ ಅಂತಲೇ ಸಪ್ರೇಟಾಗಿ ಇರುತ್ತೆ. ಬ್ಲಡ್ ಬ್ಯಾಂಕ್ ಹೇಗೋ ಹಾಗೆ. ಬರೀ ಕಣ್ಣು ಆಸ್ಪತ್ರೆಯವರು ಮಾತ್ರ ಐ ಡೊನೇಷನ್ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ರೆ ಸಾಲದು ಮಗ. ಪ್ರತಿಯೊಂದು ಜನರಲ್ ಹಾಸ್ಪಿಟ್ಲ್ ಅವರು ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಅಂದರೆ ಹೇಗೆ ಮಗ? ನೋಡು ಮಗ, ದಿನಕ್ಕೆ ಎಷ್ಟು ಜನ ಸಾಯ್ತಾರೆ ಅಂತ ಜನರಲ್ ಹಾಸ್ಪಿಟ್ಲ್ ಅವ್ರಿಗೂ ಗೊತ್ತಿರಲ್ಲ. ಸತ್ತಿರೋರೆಲ್ಲರೂ ಕಣ್ಣು ದಾನ ಮಾಡಿರ್ತಾರಂತನೂ ಗೊತ್ತಿರಲ್ಲ. ಆದರೆ ಸತ್ತಿರೋರ ಮನೆಯವರಿಗೆ ಅವೇರ್ನೆಸ್ ಮೂಡಿಸೋದ್ರಿಂದ ಎಷ್ಟೋ ಜನ ಐ ಡೊನೇಟ್ ಮಾಡ್ಬೋದು. ಇಲ್ಲಿ ಕಣ್ಣು ತೆಗೆದು ಮುಖಾನೇ ಹಾಳು ಮಾಡಿಬಿಡ್ತಾರೆ ಅನ್ನೋ ಸೆಂಟಿಮೆಂಟ್ ಬೇರೆ ಮಗ ಎಲ್ರಿಗೂ. ಅದಕ್ಕೆ ಎಷ್ಟೋ ಜನ ಐ ಡೊನೇಟ್ ಮಾಡೋದೇ ಇಲ್ಲ ಮಗ. ಹೌದು, ನೀನು ಇಷ್ಟೆಲ್ಲ ಕೇಳ್ತಿದ್ಯಲ್ಲ, ನೀನು ಐ ಡೊನೇಷನ್ ಮಾಡೋಕ್ಕೆ ಪ್ಲೆಡ್ಜ್ ಮಾಡಿದೀಯಾ? ಇಷ್ಟೆಲ್ಲ ಗೊತ್ತಿಲ್ಲ ಮಗ, ಹೇಳಿದ್ರೆ ಮಾಡ್ತೀನಿ. ಹೌದು, ಈಗ ಎಲ್ಲಿ ಮಾಡಬೇಕು? ಇದು ನೇತ್ರದಾಮ ಪಾಂಪ್ಲೆಂಟ್, ನಾನು ಇಲ್ಲೇ ಮಾಡಿದ್ದು. ನೋಡು ಮಗ, ಹಾಸ್ಪಿಟ್ಲಿಗೆ ಹೋಗಿನೇ ಪ್ಲೆಡ್ಜ್ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಐ ಡೊನೇಷನ್ ಬಗ್ಗೆ ನಿಂಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ನೀನು ಎಲ್ಲಿ ಕುತ್ಕೊಂಡಾದರೂ ಐ ಪ್ಲೆಡ್ಜ್ ಫಾರ್ಮ್ ಫಿಲ್ ಮಾಡ್ಬೋದು. ಅಣ್ಣ 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 ಅಣ್ಣ, ನಾನು ಕಣ್ಣು ದಾನ ಮಾಡ್ಬೋದಾ ಅಣ್ಣ? ಸೂಪರ್ ಮಗ, ಎಲ್ಲರೂ ನಿನ್ನ ಥರನೇ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಗುಡ್. ಥ್ಯಾಂಕ್ಸ್ ಅಣ್ಣ. Oh